ನಮಸ್ಕಾರಪ್ಪ ಬೋಸಿಡಿ ಮಗನ, ಏನು ಅಡ್ಬಿಟ್ಗೆ ಬಂತಿರ್ತಿದೀಯ? ಕಳಲೆ ಊರಿನ ಯಜಮಾನ, ಏನು ಮಾಡಕ್ಕಾಗಲ್ದೆ ಬಂದಿದ್ದೀಯ ಬೀಚಿಗೆ? ಅಲ್ಲಿಯೋವನ, ನಾವು ಊರಿನ ಯಜಮಾನ ಇದೀನಿ ಕಣ್ಲಿ, ಮರ್ಯಾದೆ ಕೊಟ್ಟು ಮಾತಾಡ. ನೋಡ, ನೀನು ಊರಿಗೆ ಯಜಮಾನ ಆಗಿದ್ರೆ ಆಗಿರ್ಬೋದು, ಆದರೆ ನನಗಲ್ಲ. ತಿಗ ಮುಚ್ಕೊಂಡು ನೀನು ಕೆಲಸ ನೋಡ್ಕೊ ಹೋಗಲಿ ಲೋಡೈ. ಲೀ ರಮಣ, ಬರ ಊರಿಗೆ ಬರಲಿ. ಇಲ್ಲಿದೇನು ಮಾತಾಡ್ತೀಯಲ್ಲ, ಊರಿಗೆ ಬಾ. ಆಯ್ತು ಬಾ ನಿಂದು. ನೋಡಿ ಚೇರ್ಮನ್ರೆ, ನಾನು ಊರಲ್ಲಿ ಹುಟ್ಟಿ 15 ವರ್ಷ ಆಯಿತು. ನಾನು ಕೂದಲೂ ಕೇಳೋಕ್ಕಾಗಲಿಲ್ಲ. ಈಗ ಬಂದರೆ ಎಂಟ್ರಿ ಮಾಡ್ತೀರಾ? ಅಯ್ಯ, ಏನ್ರ ಅದು ನಿಮ್ಮಿಬ್ಬರು ಜಗಳ ಅಲ್ಲಿ? ಹಾಂ, ನೋಡಿ ಸೌಕರ, ನಾನು ಮೀನು ಹಿಡಿಯೋಣ ಅಂತ ಕೆರೆಗೆ ಹೋಗಿದ್ದೆ. ಆದರೆ ಈ ಯಜಮಾನರು ಬಂದ್ಬಿಟ್ಟು ಅಲ್ಲಿನೂ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಏಯ್ ಚೇರ್ಮನ್ರೆ, ನಿಮ್ಗೂ ಬುದ್ಧಿ ಬೇಡವಾ? ಹಾಂ, ಆ ಹುಡುಗನ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತಿದ್ದೀರಾ? ಎಮ್ಮೆ ಬೆಳ್ದಂಗೆ ಬೆಳೆದಿದ್ದೀರಾ, ಗೊತ್ತಾಗಲ್ವಾ ನಿಮಗೆ? ಹಾಂ, ಸೌಕರ್ಯ, ಅದೆಲ್ಲ ನಾನು ಹೇಳೋದು ಕೇಳಿ ಸೌಕರ್ಯ. ಏಯ್ ಮುಚ್ಚಾಯ ಕಂಡಿದ್ದೀನಿ. ಸಣ್ಣ ಸಣ್ಣ ಹುಡುಗರ ಎಲ್ಲ ಜಗಳ ಮಾಡ್ಕೊಂಬರೋ ನೀನು ದೊಡ್ಡ ಊರಿಗೆ ಯಜಮಾನ. ಯಾವ ತೀರ್ಪು ಕೊಡ್ತೀಯ ನೀನು? ಹಾಂ, ಏನು ಚೇರ್ಮನ್ ಆಗಿದ್ದೀಯಾ? ಇದನ್ನ ನಿನ್ನ ಜವಾಬ್ದಾರಿ ತಗೊಳ್ಳೋದು ಊರಲ್ಲಿ? ನಾಚಿಕೆ ಆಗ್ಬೇಕ್ರಿ ನಿನಗೆ. ಹೇಳಿ ಸೌಕರ್ಯ, ಒಂಚೂರು ಬುದ್ಧಿ ಇಲ್ಲ. ಯಾರಿಗೆ ಕೊಟ್ಟಿದ್ದು ಚೇರ್ಮನ್ ಪಟ್ಟ? ಈ ದೊಡ್ಡ ನನ್ನ ಮಗನಿಗೆ. ಇದೇ ಥರ ನಾವು ಊರನ್ನ ಆಡಳಿತ ಮಾಡೋದು? ಇದೆಲ್ಲ ಸರಿ ಇಲ್ಲ. ನಾನು ಪಂಚಾಯತಿ ಕಟ್ಟಲ್ಲಿ ತೀರ್ಪು ಕೊಡ್ತೀನಿ, ಎಲ್ಲರೂ ಬನ್ನಿ ಅಲ್ಲಿಗೆ. ಏನೋ ದೊಡ್ಡ ತೀರ್ಪುಗಾರ, ನಾವೆಲ್ಲ ತೀರ್ಪು ಕೇಳ್ತೀವಿ. ಹೋಗಲಿ ಗಂಡು. ಒಂದು ವೇಳೆ ನೀನು ತೀರ್ಪು ಕೊಟ್ಟ ಮೇಲೆ ಏನಾದರೂ ತೀರ್ಪು ಕೊಟ್ಟರೆ ನನಗೆ ಅದಕ್ಕೆ ಸಮಾನ. ನೋಡಪ್ಪ ಕಿರಣ, ನೀನು ಆ ಥರ ಮಾತಾಡಬಾರ್ದು. ಹೋಗು, ಮನೆಗೆ ಹೋಗೋ ಟೈಮ್ ಆಗುತ್ತೆ. ಸೌಕರ್ಯ, ಅದೇ ತೀರ್ಪು ಪಂಚಾಯತಿ ಕಟ್ಟಿಗೆ ಹೋಗೋ ನಡಿ. ಬರ್ತಾರಲ್ಲಿ ಚೇರ್ಮನ್ನು ಎಂದ ಹೋಗ್ತಾರೆ ನೋಡೋಣ.